ಸಮಸ್ತ 6 ಕೋಟಿ ಕನ್ನಡ ನಾಡಿನ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಸಮಾಜ ಸೇವಕ, ಸಮಾಜ ಚಿಂತಕ, ಅಭಿವೃದ್ಧಿ ಹರಿಕಾರ, ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಅಭಿವೃದ್ಧಿ ಹರಿಕಾರ, ಅತ್ಯಂತ ಹಿರಿಯ ಮಹಾನ ವ್ಯಕ್ತಿ ಶ್ರೀ ಪ್ರಕಾಶ್ ರಾಠೋಡ್ ಅವರ ಇವತ್ತಿನ ದಿನ ಜನ್ಮದಿನ ಅಥವಾ ಹುಟ್ಟು ಹಬ್ಬವಿದೆ. ಆದ್ದರಿಂದ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಸುಖ ಸಂಪತ್ತು ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಯಾವುದಾದರೂ ಮಂತ್ರಿ ಸ್ಥಾನ ಸಿಗಲೆಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಎಲ್ಲರಿಗೆ ನಮಸ್ಕಾರ. ನಮ್ಮ ಬಂಜಾರ ಸಮಾಜಕ್ಕೆ ದೇವರಾಜ್ ಅರಸ್ ಸರ್ಕಾರದಲ್ಲಿ ಕೆ ಟಿ ರಾಠೋಡ್ ಅಂದರೆ ನಮ್ಮ ಬಂಜಾರ ಸಮಾಜದ ಕೆ ಟಿ ರಾಠೋಡ್ ಅವರಿದ್ದರು. ಸಚಿವ ಸಂಪುಟ ಸ್ಥಾನ ಕೊಟ್ಟಿದ್ದರು. ಅವತ್ತಿನಿಂದ ನಮ್ಮ ಪ್ರಭು ಚೌಹಾಣ್ ಅವರಿಗೂ ಸಚಿವ ಸಂಪುಟದ ಸ್ಥಾನ ಕೊಟ್ಟು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಗೌರ್ಮೆಂಟು ಯಾವುದೇ ಬರಲಿ, ಆದರೆ ಈ ಸಲ ನಮ್ಮ ಕಾಂಗ್ರೆಸ್ ಸರ್ಕಾರವು ಏನೋ ಗೊತ್ತಿಲ್ಲ, ನಮ್ಮ ಬಂಜಾರ ಸಮಾಜಕ್ಕೆ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಒಬ್ಬರ ವಿನ್ ಆಗಿದ್ದು ಅವರು ರುದ್ರಪ್ಪ ಲಮಾಣಿ, ಅವರಿಗೂ ಕೂಡ ಕೊಡಲಿಲ್ಲ. ಆದರೆ ಈ ಪ್ರಕಾಶ್ ರಾಠೋಡ್ ಅವರು ಅತ್ಯಂತ ಹಿರಿಯರು, ನಿಷ್ಠಾವಂತರು ಮತ್ತು ಈ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಅವ್ರ ತಾಯಿ ಅಂದರೆ ಕಾಂಗ್ರೆಸ್ ಪಕ್ಷ ಅಂತ ನಿಷ್ಠಾವಂತ ವ್ಯಕ್ತಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ರೆ ತುಂಬ ನಮ್ಮ ಬಂಜಾರ ಸಮಾಜಕ್ಕೆ ಸಂತೋಷ ಆಗ್ತಿತ್ತು. ಆದರೆ ಏನೋ ಪಾಪ ಮಾಡಿದೆವೋ ಗೊತ್ತಿಲ್ಲ, ಈ ಸಲ ನಮ್ಮ ಅಮ್ಮ ಸೋನಿಯಾ ಗಾಂಧಿಯವರಾಗಲಿ, ನಮ್ಮ ರಾಹುಲ್ ಗಾಂಧಿಯವರಾಗಲಿ, ಮತ್ತು ನಮ್ಮ ICC ಅಧ್ಯಕ್ಷ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಲಿ, ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಲಿ, ಅಥವಾ ನಮ್ಮ DKC ಶಿವಕುಮಾರ್ ಆಗಲಿ, ಯಾರೂ ಕೂಡ ನಮ್ಮ ಬಂಜಾರ ಸಮಾಜ ಮೇಲೆ ಕರುಣೆ ಇಲ್ಲದೆ ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಪ್ರಕಾಶ್ ರಾಠೋಡ್ ಅವರಿಗೆ ಮಂತ್ರಿ ಸ್ಥಾನ ನಿಮ್ಮ ಸಚಿವ ಸಂಪುಟದಲ್ಲಿ ಕೊಟ್ಟರೆ ನಾವು ನಿಮಗೆ ಮುಂದಿನ ಸಲ ಮತ ಕೊಡುತ್ತೇವೆ. ಬಂಜಾರ ಸಮಾಜದಿಂದ ನಿಮಗೆ ಮತ ಬೇಕಂದರೆ ನಮ್ಮ ಸಮಾಜದವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಇಲ್ಲದಿದ್ದರೆ ಮುಂದೆ ತಾವುಗಳು ನೋಡಿದಿರಿ, ನಮ್ಮ ಸಮಾಜಕ್ಕೆ ಯಾರು ಅನ್ಯಾಯ ಮಾಡ್ತಾರ ಅವರು ಸರ್ಕಾರ ರಚಿಸುವುದಿಲ್ಲ. ಉದಾಹರಣೆಗೆ BJP ಸರ್ಕಾರ ಏನೋ ಅನ್ಯಾಯ ಮಾಡಿತ್ತು ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರಿಗೆ ಈಗ ನಾವು ಕುಂಡಿಸಿದ್ದೀವಿ. ಆದ್ದರಿಂದ ನಮ್ಮ ಸಮಾಜದ 40 ಲಕ್ಷ ಜನರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಆದ್ದರಿಂದ ನಮ್ಮ ಸಮಾಜದ ಮತ ಬೇಕಾದರೆ ದಯವಿಟ್ಟು ನಮ್ಮ ಪ್ರಕಾಶ್ ರಾಠೋಡ್ ಅವರಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.